ರೀಲ್ಸ್ ಚಟಕ್ಕೆ ಬಿದ್ದ ಸೊಸೆ ಅತ್ತೆ ಮಾವ ಆತ್ಮಹತ್ಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ರೇಮಠ್. ಈ ರೀಲ್ಸ್ ಅನ್ನೋ ಗೀಳು ಇದೆಯಲ್ವಾ, ಇಂದಿನ ಯುವ ಜನತೆಯಲ್ಲಿ ಬಹಳಷ್ಟು ಅದು ಮನೆ ಮಾಡಿಬಿಟ್ಟಿದೆ. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡಿದುಕೊಂಡು ದೊಡ್ಡವರ ತನಕ ಯಾಕೆ ಎಷ್ಟೋ ಜನ ಅಜ್ಜ ಅಜ್ಜಿಯರು ಕೂಡ ಇವತ್ತು ರೀಲ್ಸ್ನ ಗೀಳಿಗೆ ಬಿದ್ದಿದ್ದಾರೆ. ಈ ರೀಲ್ಸ್ ಚಟ ನಾನು ಕೂಡ ವೈರಲ್ ಆಗಬೇಕು, ನಾನು ಕೂಡ ಫೇಮಸ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತಿನ ಜನತೆ ಸಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತು ಮೊಬೈಲ್ ತೆಗೆದ್ರೆ ಸಾಕು, ಬರೀ ರೀಲ್ಸ್ಗಳದ್ದೇ ಹಾವಳಿ ಬಂದ್ಬಿಡುತ್ತೆ. ಅಂಥದ್ರಲ್ಲಿ ಇಲ್ಲೋರ್ವ ಸೊಸೆ ಈ ರೀಲ್ಸ್ ಚಟಕ್ಕೆ ಬಿದ್ದಾಗ ಆಕೆಯ ಅತ್ತೆ ಮಾವ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಈ ಘಟನೆ ನಡೆದಿರುವಂಥದ್ದು ಪಾಣಿಪತ್ನಲ್ಲಿ. ಪಾಣಿಪತ್ ಮೂಲದ ಓರ್ವ ವ್ಯಕ್ತಿ ದೆಹಲಿ ಮೂಲದ ನೇಹಾ ಎನ್ನುವ ಆಕೆಯನ್ನ ಮದುವೆಯಾಗಿ ತನ್ನ ಹಳ್ಳಿಗೆ ಕರ್ಕೊಂಡು ಬರ್ತಾನೆ. ಆ ಹಳ್ಳಿಯಲ್ಲಿ ಕರ್ಕೊಂಡು ಬಂದ ನಂತರ ಆಕೆ ಮೊದಲೇ ದೆಹಲಿ ಮೂಲದವಳು. ಹೇಳಿ ಕೇಳಿ ಬಹಳಷ್ಟು ಆಧುನಿಕತೆ ಅಥವಾ ಫ್ಯಾಷನ್ ಆಗಿ ಇದ್ದವಳು. ಅವಳು ಹಳ್ಳಿಗೆ ಬಂದಾದ ನಂತರ ಅಲ್ಲಿಯೂ ಕೂಡ ತನ್ನ ಮೊಬೈಲ್ನಲ್ಲೇ ರೀಲ್ಸ್ ಮಾಡುತ್ತಾ ಚಿಕ್ಕ ಪುಟ್ಟ ಅಂದರೆ ತುಂಡುಡುಗೆಯನ್ನ ಚಿಕ್ಕ ಚಿಕ್ಕ ಡ್ರೆಸ್ಗಳನ್ನು ಹಾಕುತ್ತಾ ಅಲ್ಲೇ ಹಳ್ಳಿಯಲ್ಲೇ ರೀಲ್ಸ್ ಮಾಡ್ತಾ ಇರ್ತಾಳೆ. ಇದನ್ನ ಕಂಡಂತಹ ಆಕೆಯ ಹಳ್ಳಿಯ ಅತ್ತೆ ಮತ್ತು ಮಾವ, ನಮ್ಮದು ಬಹಳಷ್ಟು ಸಂಪ್ರದಾಯಸ್ಥ ಕುಟುಂಬ ಅಮ್ಮ, ಈ ರೀತಿ ಮಾಡಬೇಡ, ಇದು ನಮ್ಮ ಮನೆತನಕ್ಕೆ ಧಕ್ಕೆ ತರುತ್ತೆ, ಹೀಗೆ ಮಾಡಿದ್ರೆ ನಮಗೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಅತ್ತೆ ಸುಮನ್ ಮತ್ತು ಮಾವ ರಾಜೇಶ್ ಬುದ್ಧಿ ಮಾತನ್ನ ಹೇಳ್ತಾರೆ. ಈ ಬುದ್ಧಿ ಮಾತನ್ನ ಹೇಳಿದ್ರು ಕೂಡ ಆ ಸೊಸೆ ಮಾತ್ರ ಕೇಳೋದೇ ಇಲ್ಲ. ಆಗ ಬಹಳಷ್ಟು ಆಕೆಗೆ ಸ್ವಲ್ಪ ಏನು ಜೋರು ಮಾಡಿ ಹೇಳಿದಾಗ, ನನಗೆ ನೀವು ಜೋರು ಮಾಡ್ತೀರಿ ಅಂತ ಹೇಳಿ ಅವರಿಗೂ ಕೂಡ ಬೈದಿದ್ದಲ್ಲದೆ ತನ್ನ ಕುಟುಂಬದವರಿಗೂ ಕೂಡ ಹೇಳಿ ತನ್ನ ತವರು ಮನೆಯಿಂದ ಜನರನ್ನ ಕರೆಸಿ ಈ ಅತ್ತೆ ಮಾವನಿಗೆ ವಾರ್ನಿಂಗ್ ಮಾಡಿದ್ದಾರೆ. ತನ್ನ ತಾಯಿ, ತನ್ನ ಅಣ್ಣ ಮತ್ತು ಅಕ್ಕನೋ ತಂಗಿನೋ ಬಂದು ಈ ಅತ್ತೆ ಮಾವಂದರಿಗೆ ಜೋರಾಗಿ ಬೈದಿದ್ದಾರೆ. ಊರಿನಲ್ಲಿ ಇವರ ಮರ್ಯಾದೆಯನ್ನ ಕಳೆದಿದ್ದಾರೆ. ಆಮೇಲೆ ಕೊಲೆಯ ಬೆದರಿಕೆಯನ್ನು ಕೂಡ ಹಾಕಿದ್ರಂತೆ. ಇದರಿಂದ ಮನನೊಂದಂತಹ ರಾಜೇಶ್ ಮತ್ತು ಸುಮನ್ ಏನು ಅತ್ತೆ ಮಾವ ಇದ್ದಾರೆ, ಇದೀಗ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನಲ್ಲಿ ಸೊಸೆಯ ರೀಲ್ಸ್ ಹುಚ್ಚು ಅತ್ತೆ ಮಾವಂದಿರ ಜೀವ ಹೋಗುವ ಹಾಗೆ ಮಾಡಿದೆ. ಯುವಜನತೆ ಸ್ವಲ್ಪ ಇದರ ಬಗ್ಗೆ ಎಚ್ಚರವಾಗಿರಿ. ರೀಲ್ಸ್ ಒಂದೇ ಜೀವನ ಅಲ್ಲ, ಬಹಳಷ್ಟು ಸಂಬಂಧಗಳಿಗೆ ಬೆಲೆ ಕೊಟ್ಟು ಹೋದಾಗ ಮಾತ್ರ ಜೀವನ ಪರಿಪೂರ್ಣ ಸುಖಮಯವಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನ ರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.